ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 456 ಅಂತ ಕಮೆಂಟ್ ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ನಿಮ್ಮ ಕಷ್ಟಗಳನ್ನ ಕ್ಲಿಯರ್ ಮಾಡಲಿ. ಓಕೆನಾ? ನಿಮ್ಗೆ ಎಂಥದೇ ಕಷ್ಟ ಇದ್ದರೂ ಕೂಡ ನಿಮ್ಮ ಒಂದು ಲೈಕಿಂದ, ಅಂದರೆ ನೀವು ಇನ್ನೊಬ್ರು ಕಷ್ಟಕ್ಕೆ ಹೆಲ್ಪ್ ಮಾಡ್ತಿದ್ದೀರಾ ಅಲ್ವಾ, ಸೊ ನಿಮ್ಮ ಒಂದು ಲೈಕಿಂದ ನಿಮ್ಮ ಕಷ್ಟಗಳೆಲ್ಲ ಆದಷ್ಟು ಬೇಗ ದೂರ ಆಗಲಿ ಅಂತ ನಾನು ಕೂಡ ಮತ್ತು ಮಹಾಲಕ್ಷ್ಮಿ ಹತ್ರ ಆಗಿರಬಹುದು, ಹಾಗೆಯೇ ದೇವಾನುದೇವತೆಗಳ ಹತ್ರ ನಾನು ಕೂಡ ಕೇಳ್ಕೊಳ್ತೀನಿ. ಓಕೆನಾ? ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದರೆ ಅಂದರೆ ಕೇಳ್ಬೋದು ನೀವು, ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಕೊಟ್ಟ ತಕ್ಷಣ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳಬಹುದು. ಡೈಲಿ ನನ್ನ ವಿಡಿಯೋ ನೋಡ್ತಾ ಇರ್ತೀರಲ್ಲ ರೆಗ್ಯುಲರ್ ವ್ಯೂವರ್ಸು, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಹೇಳ್ತಿದ್ದೀನಿ ಅಂತ. ಯಾಕಪ್ಪ ಅಂತಂದರೆ ಹೊಸದಾಗಿ ನನ್ನ ಚಾನಲ್ ನೋಡೋರು ಇರ್ತಾರಲ್ವಾ, ಸೊ ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳೋದಷ್ಟೇ. ಓಕೆನಾ? ಸೊ ನಿಮ್ಮ ಒಂದು ಲೈಕಿಂದ ಗಾಯ್ಸ್ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ಓಕೆನಾ? ಸೊ ಅಂದರೆ ಒಂದು ಲೈಕ್ಗೋಸ್ಕರ ಆಗಲಿ ಇಲ್ಲ ಕಮೆಂಟ್ಗೋಸ್ಕರ ಆಗಲಿ ವ್ಯೂಸ್ಗಾಗಲಿ ನಾನು ನಿಜವಾಗ್ಲೂ ಹೇಳ್ತಾ ಇಲ್ಲ. ನಮ್ಮಿಂದ ಇನ್ನೊಬ್ರಿಗೆ ಏನೋ ಒಂದು ಒಳ್ಳೇದಾದರೆ ಸಾಕು ಅಲ್ವಾ. ಅವ್ರ ಕಷ್ಟಗಳನ್ನ ಕಳ್ಕೊಂಡು ನಮ್ಮ ಥರನೇ ನಿಮ್ಮ ಥರನೇ ನಿಜವಾಗ್ಲೂ ಸುಖವಾಗಿ ಬಾಳಲಿ ಅಂತ ಅಷ್ಟೇ. ಓಕೆನಾ? ಯಾಕಂದರೆ ಮನುಷ್ಯಂಗೆ ಕಷ್ಟ ಅಂದರೆ ಕಷ್ಟ ಅನ್ನೋದು ಬಂದುಬಿಟ್ರೆ ಗಾಯ್ಸ್ ನಿಜವಾಗ್ಲೂ ಬದುಕಲಿಕ್ಕೂ ಇಷ್ಟಪಡಲ್ಲ ಮನುಷ್ಯ. ಅದರಲ್ಲೂ ಸಾಲದ ಸಮಸ್ಯೆ ಏನಾದರೂ ಸಿಗಾಕೊಂಡ್ಬಿಟ್ರಂತೋ ನಿಜವಾಗ್ಲೂ ಬದುಕಲ್ಲ. ಯಾಕಂದರೆ ನಾನು ಅದನ್ನು ಕಣ್ಣಾರ ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ದಯವಿಟ್ಟು ಆ ರೀತಿ ಹೇಳಿತನ ಕೆಲಸನ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ? ಯಾಕಪ್ಪ ಅಂತಂದರೆ ಕಷ್ಟ ಅನ್ನೋದು ಮನುಷ್ಯಂಗೆ ಬರದೆ ಮರಕ್ಕೆ ಬರುತ್ತಾ? ಇಲ್ಲ ಅಲ್ವಾ. ಪ್ರತಿಯೊಬ್ಬ ಮನುಷ್ಯ ಅಂತಂದಮೇಲೆ ಕಷ್ಟ ಅನ್ನೋದನ್ನ ಅನುಭವಿಸ್ತಾನೇ ಇರ್ತೀವಿ ಅಲ್ವಾ. ಸೊ ನಮಗೆ ಬಂದಿರೋ ಕಷ್ಟಗಳನ್ನ ನಾವು ಈ ರೀತಿ ಅಂದರೆ ತುಂಬಾ ದುಡ್ಡು ಖರ್ಚು ಮಾಡ್ದೇ ನಮ್ಮ ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ಗಾಯ್ಸ್ ಎಂಥದೇ ಕಷ್ಟ ಇದ್ದರೂ ಕೂಡ ಅದು ಕ್ಲಿಯರ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಸೊ ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡ್ದೇ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಹೊಸದಾಗಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಏನಪ್ಪ ಅಂತಂದರೆ ಕೆಲವೊಂದು ಸಲ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪುಗಳನ್ನ ಮಾಡಿರ್ತೀವಿ ಅಲ್ವಾ. ಅದ್ರದ್ದು ಕರ್ಮ ಫಲನೋ ಇಲ್ಲ ಅಂತಂದರೆ ದೋಷಗಳೋ ಏನೋ ಒಂದು ನಮ್ಮನ್ನು ಆದಷ್ಟು ತುಂಬಾ ಕಾಡ್ತಾ ಇರುತ್ತೆ ಆಯಿತಾ. ಅಂದರೆ ಎಲ್ಲರಿಗೂ ಒಂದೇ ಥರ ಕಾಡುತ್ತೆ ಅಂತ ಅಲ್ಲ, ಪ್ರತಿಯೊಬ್ಬ ಮನುಷ್ಯಂಗೂ ಬೇರೆ ಬೇರೆ ರೀತಿ. ಅಂದರೆ ಈಗ ಒಬ್ಬರಿಗೆ ಹಣಕಾಸಿನ ಸಮಸ್ಯೆಯಾಗಿ ಕಾಡ್ತಾ ಇರುತ್ತೆ, ಅಂದರೆ ನಾವು ಮಾಡಿದ ಪಾಪ ಕರ್ಮಗಳಾಗಿರಬಹುದು, ಇಲ್ಲ ನಮಗೆ ಬಂದಿರುವಂಥ ದೋಷಗಳಾಗಿರಬಹುದು. ಓಕೆನಾ? ಸೊ ಇನ್ನು ಕೆಲವರಿಗೆ ಏನು ಆರೋಗ್ಯದ ಸಮಸ್ಯೆ ಅನ್ನೋದು ಅತಿ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಓಕೆನಾ? ಅಂದರೆ ಆರೋಗ್ಯದ ಡಾಕ್ಟ್ರ್ ಹತ್ರ ಎಲ್ಲ ತೋರಿಸ್ತಾರೆ, ಡಾಕ್ಟ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ಒಂದು ಸ್ಕ್ಯಾನಿಂಗ್ ಮಾಡಿಸ್ತಾರೆ, ಏನೋ ಒಂದು ಪ್ರಾಬ್ಲಮ್ಗೆ ಸ್ಕ್ಯಾನಿಂಗ್ ಕೂಡ ಮಾಡಿಸ್ತಾರೆ, ಅಂದರೂ ಕೂಡ ಡಾಕ್ಟ್ರು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಅಂದರೂ ನಿಮಗೆ ಏನೋ ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಯಾಕಂದರೆ ಅದನ್ನು ನಾನು ಕೂಡ ಫೀಲ್ ಮಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಡಾಕ್ಟ್ರ್ ಹತ್ರ ತೋರಿಸಿದ್ರು ನಮಗೇನೂ ಪ್ರಾಬ್ಲಮ್ ಇಲ್ಲ, ನಮಗೇನೋ ಒಂದು ಸಮಸ್ಯೆ ಅನ್ನೋದು ಅತಿಯಾಗಿ ಕಾಡ್ತಾ ಇದೆ, ನಮ್ಗೆ ಆಗ್ತಾ ಇಲ್ಲ, ಏನೋ ಒಂಥರ ಹಿಂಸೆ ಅನ್ನಿಸ್ತಾ ಇದೆ. ಯಾವ ರೀತಿ ಅಂದರೆ ನಮ್ಮ ನೋವನ್ನ ಯಾವ ರೀತಿ ಹೇಳ್ಕೊಳ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಓಕೆನಾ? ಆ ರೀತಿ ಎಲ್ಲ ಆಗ್ತಾ ಇರುತ್ತೆ ಆಯಿತಾ. ಅದು ಯಾಕೆ ಅಂತ ನೀವು ಕೇಳಬಹುದು. ಒಬ್ಬೊಬ್ಬರಿಗೆ ದೋಷಗಳು ಕೂಡ ಆ ಥರ ಕಾಡ್ತಾ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಏನಂದರೆ ಗಾಯ್ಸ್, ಈಗ ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀರಾ, ಇಲ್ಲ ಬೈಕಲ್ಲೇ ಹೋಗ್ತಾ ಇರ್ತೀರಾ, ಇಲ್ಲ ಕಾರಲ್ಲೇ ಹೋಗ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಅಲ್ಲಿ ಮಧ್ಯ ರೋಡಲ್ಲಿ ಏನೋ ಒಂದು ಮಾಡಿಸಿ ಹಾಕಿರ್ತಾರೆ ಆಯಿತಾ. ದಯವಿಟ್ಟು ಆ ಥರ ತಪ್ಪಂತೂ ಮಾಡ್ತಾರವ್ರಿಗೆ ಹೇಳ್ತಾ ಇರೋದು, ಮಾಡ್ತಾ ಇದ್ದರೆ ದಯವಿಟ್ಟು ಇವತ್ತಿಗೆ ಸ್ಟಾಪ್ ಮಾಡಿ. ಯಾಕಂದರೆ ಆ ಕರ್ಮ ಫಲ ಅನ್ನೋದು ನಮ್ಮನ್ನು ತಟ್ಟದೇ ಬಿಡೋದಿಲ್ಲ ಆಯಿತಾ. ನಿಮಗೆ ಅಷ್ಟೊಂದು ಆ ರೀತಿ ನಿಮಗೆ ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಳ್ಬೇಕು ಅಂತಂದರೆ ದಯವಿಟ್ಟು ಯಾರು ಓಡಾಡದೇ ಇರುವಂಥ ಜಾಗಕ್ಕೆ ತೊಗೊಂಡೋಗ್ಬಿಟ್ಟು ಮಾಡ್ಕೊಳ್ಳಿ. ನಮ್ಮಿಂದ ಇನ್ನೊಬ್ಬರಿಗೆ ಕಷ್ಟ ಆದರೆ ದೇವರು ನಮ್ಮನ್ನು ಖಂಡಿತವಾಗ್ಲೂ ಕ್ಷಮಿಸಲ್ಲ ಗಾಯ್ಸ್. ಓಕೆನಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಆ ರೀತಿ ನೀವು ನಡ್ಕೊಂಡು ಹೋಗ್ತಾ ಇರ್ತೀರಾ, ಕಾರಲ್ಲಿ ಹೋಗ್ತಾ ಇರ್ತೀರಾ, ಇಲ್ಲ ಬೈಕಲ್ಲಿ ಯಾವುದ್ರಲ್ಲೋ ಹೋಗ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಅದನ್ನು ನೀವು ತುಳಿದಿರ್ತೀರ, ಅವರು ಒಂದು ಏನೋ ಒಂದು ಮಾಡಿಸಿ ಹಾಕಿರ್ತಾರೆ, ಅದು ನಿಮಗೆ ಬಂದು ಸೇರಿಕೊಳ್ಳುತ್ತೆ. ಸರಿನಾ? ಸೊ ಆ ರೀತಿ ಏನಾದರೂ ಸಮಸ್ಯೆನ ನೀವು ಅನುಭವಿಸ್ತಾ ಇದ್ದರೆ ಈ ಒಂದು ರೆಮಿಡಿ ಅನ್ನೋದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಆಯಿತಾ. ಅದ್ರ ಜೊತೆಗೆ ಹಣಕಾಸಿನ ಸಮಸ್ಯೆ, ಹಣದ ಮೇಲೆ ಆಗಿರುವಂಥ ಕೆಟ್ಟ ಕಣ್ಣು ದೃಷ್ಟಿ ಇದ್ದರೂ ಕೂಡ ಈ ಒಂದು ಪರಿಹಾರದಿಂದ ನಿಮಗೆ
ಹಣದ ಸಮಸ್ಯೆ ಏನಾದರೂ ಇದ್ದರೆ ಕ್ಲಿಯರ್ ಆಗುತ್ತೆ, ಓಕೆನಾ. ಅದ್ರ ಜೊತೆಗೆ ನಿಮ್ಮ ಮನೆ ಮೇಲಾಗಿರಬಹುದು, ನಿಮ್ಮ ದುಡ್ಡಿನ ಮೇಲೆ ಆಗಿರಬಹುದು, ಇಲ್ಲ ಗಂಡ ಹೆಂಡತಿ ಮಧ್ಯ ನಿಮ್ಮ ಮೇಲೆ ಆಗಿರಬಹುದು, ಯಾವುದೇ ಒಂದು ನಿಮ್ಮ ಮನೆಯಲ್ಲಿ ನೀವು ಕಷ್ಟನ ಅನುಭವಿಸ್ತಾ ಇದ್ದರೆ ಅದಕ್ಕೆಲ್ಲ ಮೇನ್ ರೀಸನ್ ಏನು ಹೇಳಿ, ನಿಮಗೆ ಬಂದಿರುವಂಥ ದೋಷಗಳು. ಹಾಗೆಯೇ ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ನೆಗೆಟಿವಿಟಿ ಅನ್ನೋದು ಏನಾದರೂ ಬಂದು ಸೇರಿಕೊಂಡಿದ್ರೆ ಅದರಿಂದ ಕೂಡ ನೀವು ಅನುಭವಿಸ್ತಾ ಇರ್ತೀರ, ಸರಿನಾ. ಆ ನೆಗೆಟಿವಿಟಿನ ನಾವು ಹೊರ್ಗಡೆ ಓಡಿಸಬೇಕು, ಒಂದು ಪಾಸಿಟಿವಿಟಿನ ನಮ್ಮ ಮನೆಗೆ ನಾವು ಬರಮಾಡ್ಕೊಳ್ಬೇಕು ಅಂತಂದರೆ ಈ ರೀತಿ ಕೆಲವೊಂದು ರೆಮಿಡಿಗಳನ್ನ ನಾವು ಮನೆಯಲ್ಲೇ ಮಾಡಿಕೊಂಡು ನೆಗೆಟಿವಿಟಿನ ಹೊರಗಡೆ ಓಡಿಸಿ ಒಂದು ಪಾಸಿಟಿವಿಟಿನ ಲಕ್ಷ್ಮೀ ದೇವಿನ ನಮ್ಮ ಮನೆ ಒಳಗಡೆ ಕರೆಸ್ಕೊಳ್ಬೇಕು, ಆಯಿತಾ. ಲಕ್ಷ್ಮೀ ದೇವಿ ನಮ್ಮ ಮನೆ ಒಳಗಡೆ ಬಂದ ತಕ್ಷಣ ಏನೋ ಒಂಥರ ತುಂಬ ಖುಷಿಯಾಗಿ ದೇವಿಗೆ ನಮ್ಮ ಮನೆನ ಬಿಟ್ಟು ಹೋಗದೇ ಇರೋ ರೀತಿ ಅಂತ, ಹೋಗಬಾರ್ದು ನಾನು ಇವ್ರ ಮನೆ ಬಿಟ್ಟು ಅಂತ ದೇವಿಗೆ ಅನಿಸ್ಬೇಕು. ಆ ರೀತಿ ನೀವು ಮನೆನ ಇಟ್ಕೊಳ್ಬೇಕು, ಸರಿನಾ. ಆದಷ್ಟು ಮನೆನ ಸ್ವಚ್ಛವಾಗಿ ಇಟ್ಕೊಳ್ಳಿ. ಸ್ವಚ್ಛತೆ ಎಲ್ಲಿರುತ್ತೋ ಖಂಡಿತವಾಗ್ಲೂ ಮತ್ತು ಮಹಾಲಕ್ಷ್ಮಿ ಅಲ್ಲಿ ನೆಲೆ ಊರ್ತಾರೆ, ಸರಿನಾ. ಸೊ ಅದ್ರ ಜೊತೆಗೆ ಆದಷ್ಟು ಮಸಾಲೆ ಐಟಮ್ಗಳಾಗಿರ್ಬಹುದು, ಅಕ್ಕಿ ಏನಾದರೂ ಖಾಲಿಯಾಗಿದ್ದರೆ, ಅರಿಶಿನ ಖಾಲಿಯಾಗಿದ್ದರೆ, ಉಪ್ಪು ಖಾಲಿಯಾಗಿದ್ದರೆ, ಜೊತೆಗೆ ಮಸಾಲೆ ಐಟಮ್ಗಳು ಏನೇ ಒಂದು ಖಾಲಿ ಆಗಿದ್ರೂ ಕೂಡ ನಿಮ್ಮ ಮನೆಯಲ್ಲಿ ಮೊದಲೇ ತಂದುಬಿಟ್ಟು ಫಿಲ್ ಮಾಡ್ಕೊಳ್ಳಿ, ಸರಿನಾ. ಅಂತಂದರೆ ಇನ್ನು ಸ್ವಲ್ಪ ಇದೆ ಅಂದಾಗಲೇ ನೀವು ಫಿಲ್ ಮಾಡ್ಕೊಳ್ಬಿಡ್ಬೇಕು, ಓಕೆನಾ. ಸೊ ಆ ರೀತಿ ನೀವು ಏನಾದರೂ ಕೊನೆವರೆಗೆ ಖಾಲಿ ಆಗೋವರೆಗೂ ನೀವು ಕಾಯ್ಕೊಂಡು ಆಮೇಲೆ ಖಾಲಿ ಆದಮೇಲೆ ತಂದರೆ ಗಾಯ್ಸ್ ಅದು ಒಂದು ನೆಗೆಟಿವಿಟಿನ ಕ್ರಿಯೇಟ್ ಮಾಡುತ್ತೆ, ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇರೋದು. ಹಾಗೆಯೇ ಅಡುಗೆ ಮನೆಯಲ್ಲಿ ಸಿಂಕಲ್ಲಿ ಪಾತ್ರೆಗಳನ್ನ ಅಲ್ಲಲ್ಲೇ ಬಿಡಬೇಡಿ, ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಮನೆ ಅಂಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲೆಗಳನ್ನ ಹಾಕಿ, ಸ್ನಾನ ಮಾಡ್ದೇ ಹೊಸ್ಲಿಗೆ ಅರ್ಶಿನ ಕುಂಕುಮ ಹಾಕಬಾರ್ದು, ಓಕೆನಾ. ಸೊ ತುಂಬ ಜನನ ನೋಡಿದ್ದೀನಿ ನಾನು, ಅದಕ್ಕೆ ಹೇಳ್ತಾ ಇರೋದು. ಸ್ನಾನ ಮಾಡ್ದೇ ಅರ್ಶಿನ ಕುಂಕುಮ ಎಲ್ಲ ಹಾಕ್ತಿರ್ತೀರ, ಆ ರೀತಿ ತಪ್ಪನ್ನ ಮಾಡೋಕ್ಕಂತೂ ಹೋಗಬೇಡಿ, ಓಕೆನಾ. ಸೊ ಬನ್ನಿ, ತಡ ಮಾಡ್ದೇನೆ ಇವತ್ತಿನ ಆಗಲೇ ನಾನು ಹೇಳ್ದಂಗೆ ಇವತ್ತಿನ ವಿಡಿಯೋದಲ್ಲಿ ಏನು ಈ ಒಂದು ಪರಿಹಾರ ಮಾಡೋದ್ರಿಂದ ಏನು ಯೂಸಸ್ ಅಂತ ಹೇಳಿದೆ. ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಈ ಒಂದು ತಂತ್ರನ ಮಾಡ್ಕೊಳ್ಳೋದು ಅಂತ, ಓಕೆನಾ. ಈ ಒಂದು ತಂತ್ರನ ಗಾಯ್ಸ್ ನೀವು ಭಾನುವಾರ ಮಾಡ್ಕೊಳ್ಬಹುದು, ಮಂಗಳವಾರ ಮಾಡ್ಕೊಬೋದು, ಶುಕ್ರವಾರ ಮಾಡ್ಕೊಬೋದು, ಹಾಗೆಯೇ ಅಮಾವಾಸ್ಯೆ ಹುಣ್ಮೆನಲ್ಲೂ ಕೂಡ ಮಾಡ್ಕೊಳ್ಬೋದು, ಓಕೆನಾ. ಅಂದರೆ ಈಗ ನಾಳೆ ಬಂದು ಭಾನುವಾರ ಇದೆ ಅಲ್ವಾ, ಸೊ ಭಾನುವಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಸಂಜೆ 6 ಗಂಟೆ ಮೇಲೆ ಈ ಒಂದು ತಂತ್ರನ ನೀವು ಮಾಡ್ಕೊಳ್ಬೇಕು, ಓಕೆನಾ. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಆದಷ್ಟು ಮನೆಯನ್ನೆಲ್ಲ ಕ್ಲೀನಾಗಿ ಇಟ್ಕೊಂಡು ಪೂಜೆಗಳನ್ನ ಮಾಡಿ, ಮನೆಯಲ್ಲಿ ದೇವಿಗೆ ತುಪ್ಪದ ದೀಪನ ಹಚ್ಚಿ, ಕೆಂಪು ಹೂವು ಅಂದರೆ ತುಂಬಾ ದೇವಿಗೆ ಇಷ್ಟ, ಸರಿನಾ. ಆ ಕೆಂಪು ಹೂವನ್ನು ತಂದುಬಿಟ್ಟು ಮುಡಿಸಿ, ಹಾಗೆಯೇ ಕೆಂಪು ಬಣ್ಣದ ಬಟ್ಟೆ ಆಗಿರಬಹುದು, ಹಸಿರು ಬಣ್ಣದ ಬಟ್ಟೆ, ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸ್ಕೊಂಡು ಆದಷ್ಟು ಪೂಜೆನ ಮಾಡಿ, ಒಳ್ಳೆಯದಾಗತ್ತೆ, ಸರಿನಾ. ಸೊ ನೀವು ಸಂಜೆ 6 ಗಂಟೆ ಮೇಲೆ ದೇವಿಗೆ ದೀಪನ ಹಚ್ಚಿ, ದೇವರಿಗೆ ದೀಪನ ಹಚ್ಕೊಂಡು ನೀವು ನೆಕ್ಸ್ಟು ಈ ಒಂದು ತಂತ್ರನ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ತಂತ್ರನ ಯೂಸ್ ಮಾಡೋಕ್ಕೆ ಗಾಯ್ಸ್ ನಾನಿಲ್ಲಿ ಅರಿಶಿಣನ ನಾನು ಇಲ್ಲಿ ತೊಗೊಂಡಿದ್ದೀನಿ, ಓಕೆನಾ. ಅರಿಶಿಣ ಅನ್ನೋದು ತುಂಬಾ ಒಂದು ಮಂಗಳಕರವಾದಂತಹ ಪದಾರ್ಥ, ಓಕೆನಾ. ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಈ ಒಂದು ಅರಿಶಿಣಕ್ಕೆ ತುಂಬಾ ಒಂದು ರೆಸ್ಪೆಕ್ಟ್ನ ಕೊಡ್ತೀವಿ ಅಲ್ವಾ, ಪ್ರಾಮುಖ್ಯತೆನ ಕೊಡ್ತೀವಿ. ಅಂತಂದರೆ ಶುಭ ಕಾರ್ಯಗಳಿಗೆ ಮೊದಲು ಈ ಅರಿಶಿಣ ಅನ್ನೋದು ಇರುತ್ತೆ ಅಲ್ವಾ. ಸೊ ಅದ್ರ ಜೊತೆಗೆ ನಾನಿಲ್ಲಿ ನೋಡಿ ಸಾಸಿವೆನ ತೊಗೊಂಡಿದ್ದೀನಿ, ಕಪ್ಪು ಸಾಸಿವೆನ ನೀವು ತೊಗೋಬೇಕು. ಕಪ್ಪು ಸಾಸಿವೆನೂ ಅಷ್ಟೇ ಗಾಯ್ಸ್, ಆಯಿತಾ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದನ್ನು ಮನೆಯಿಂದ ಹೊರಗಡೆ ಓಡಿಸುವಂಥ ಶಕ್ತಿ ಈ ಕಪ್ಪು ಸಾಸಿವೆಗೆ ಇದೆ, ಅದಕ್ಕೆ ಹೇಳ್ತಾ ಇರೋದು. ಅದ್ರ ಜೊತೆಗೆ ನಾನಿಲ್ಲಿ ಒಂದೇ ಒಂದು ಒಣಮೆಣಸಿನಕಾಯಿನ ನಾನು ತೊಗೊಂಡಿದ್ದೀನಿ. ಇದು ತುಂಬ ಖಾರ ಘಾಟಿದೆ ಅಲ್ವಾ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದನ್ನು ಹೊರಗಡೆ ಓಡಿಸಲಿಕ್ಕೆ ಈ ಒಂದು ಮೆಣಸಿನಕಾಯಿ ತುಂಬಾ ನಿಮಗೆ ಹೆಲ್ಪ್ ಮಾಡುತ್ತೆ, ಓಕೆನಾ. ಸೊ ಇದ್ರ ಜೊತೆಗೆ ನಾನು ಒಂದು ಪೇಪರ್ನ ತೊಗೊಂಡಿದ್ದೀನಿ. ಈಗ ಬನ್ನಿ ಯಾವ ರೀತಿ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಗಾಯ್ಸ್, ನಾನಿಲ್ಲಿ ಒಂದು ಪೇಪರ್ನ ತೊಗೊಂಡಿದ್ದೀನಿ. ಸಾರಿ, ಇಲ್ಲಿ ನೋಡಿ ಒಂದು ಪೇಪರ್ನ ತೊಗೊಂಡಿದ್ದೀನಿ. ಈ ಒಂದು ಪೇಪರಿಗೆ ಗಾಯ್ಸ್ ನೀವು 1 ಸ್ಪೂನಷ್ಟು ನೀವು ಸಾಸಿವೆನ ಹಾಕ್ಕೊಳ್ಬೇಕು, ಓಕೆನಾ. ಈ ರೀತಿ ಒಂದು ಚಿಕ್ಕ ಪ್ಲೇಟ್ನ ತೊಗೊಳ್ಳಿ. ಪ್ಲೇಟ್ನ ತೊಗೊಂಡು ಅದ್ರ ಮೇಲೆ ಈ ಥರ ಒಂದು ಬಿಳಿ ಪೇಪರ್ನ ತೊಗೊಳ್ಳಿ, ಕ್ಲೀನಾಗಿರೋದನ್ನ ತೊಗೊಂಡು ಪ್ಲೇಟ್ ಮೇಲೆ ಈ ಪೇಪರ್ನ ಇಟ್ಬಿಟ್ಟು 1 ಸ್ಪೂನಷ್ಟು ಇಲ್ಲಿ ನಾನು ಕಪ್ಪು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ನಾನು ಚಿಟಿಕೆ ಅರಿಶಿಣನ ಹಾಕ್ಕೊಂಡಿದ್ದೀನಿ ಗಾಯ್ಸ್, ಓಕೆನಾ. ಚಿಟಿಕೆ ಅರಿಶಿಣನ ಹಾಕ್ಕೊಳ್ಳಿ.
ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ಹಾಗೆಯೇ ಇದ್ರ ಜೊತೆಗೆ ನಾನು ಒಣಮೆಣಸಿನಕಾಯಿನ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಓಕೆನಾ, ಇಷ್ಟೇ ಗೈಸ್. ಇದನ್ನು ನೀವೇನು ಮಾಡಬೇಕು ಅಂದರೆ ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ಳಿ. ಪ್ಲೇಟ್ ಮೇಲೆ ಇಟ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಎಲ್ಲರಿಗೂ ಕೂಡ ದೃಷ್ಟಿನ ತೆಗಿಬೇಕು. ಓಕೆನಾ, ನಿಮಗೆ ನೀವೇ ದೃಷ್ಟಿ ತಗೊಳ್ಳಿ. ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ, ಯಾರು ಈ ದೃಷ್ಟಿನ ತೆಗಿತೀರಾ ಅವ್ರಿಗೆ ತಗೊಳ್ಳಿ. ಹಾಗೆಯೇ ಯಾರ್ಯಾರು ಇದ್ದಾರೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ದೃಷ್ಟಿನ ತೆಗೆದುಬಿಟ್ಟು ನೀವು ಒಂದು ಮೂಲೆಯಲ್ಲಿ ಇದನ್ನು ಇಟ್ಟುಬಿಡಿ. ಸರಿನಾ? ಇಟ್ಬಿಟ್ಟು ಗೈಸ್, ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಇದನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕಬೇಕು. ಓಕೆನಾ, ಪೇಪರ್ ಸಮೇತನೇ ಹಾಕಿ, ಏನೂ ತೊಂದರೆ ಇಲ್ಲ. ಪೇಪರ್ನ ಕ್ಲೀನಾಗಿ ಮುದ್ರಿಕೊಂಡು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕಿಬಿಟ್ಟು ಬಂದು ನೀವು ಸ್ನಾನ ಮಾಡ್ಕೋಬೇಕು. ಸರಿನಾ? ಸ್ನಾನ ಮಾಡ್ಕೊಂಡು ಕೈಕಾಲು ತೊಳ್ಕೊಂಡು ಒಳಗಡೆಗೆ ಬಂದು ಡೈರೆಕ್ಟ್ ಸ್ನಾನಕ್ಕೆ ಹೋಗಬೇಕು. ಸ್ನಾನಕ್ಕೆ ಹೋಗ್ಬಿಟ್ಟು ಬಂದು ದೇವಿಗೆ ಮತ್ತೆ ದೀಪನ ಹಚ್ಚಿಬಿಟ್ಟು ನೀವು ಇದನ್ನು ಮಾಡಬೇಕಾದ್ರೆ ಗಾಯ್ಸ್, ಅಂದರೆ ದೃಷ್ಟಿ ತೆಗೆಯೋಕ್ಕಿಂತ ಮುಂಚೆ ನೀವು ದೇವಿಗೆ ಸಂಕಲ್ಪನ ಮಾಡ್ಕೊಳ್ಬೇಕು. ಅಂದರೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ತಾಯಿ ಹೊರಟೋಗ್ಬಿಡ್ಬೇಕು. ಈ ಒಂದು ತಂತ್ರನ ನಾನು ಅದಕ್ಕೋಸ್ಕರನೇ ಮಾಡ್ತಾ ಇರೋದು. ನನ್ನ ಆರೋಗ್ಯದ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗಬೇಕು. ನನಗೆ ಯಾವುದೇ ಒಂದು ಏನಾದರೂ ಅವರಿವರು ಮಾಡಿಸಿರ್ತಾರಲ್ವ, ಅದನ್ನೇನಾದರೂ ನಾನು ತುಳಿದಿದ್ರೆ ಅಕಸ್ಮಾತು ನನಗೆ ಈ ರೀತಿ ಅನುಭವಿಸ್ತಾ ಇದ್ದೀನಿ ಕಷ್ಟನ ಅಂತಂದರೆ, ಆರೋಗ್ಯದ ಸಮಸ್ಯೆನ ಅನುಭವಿಸ್ತಾ ಇದ್ದೀನಿ, ಅದು ಕೂಡ ನನಗೆ ನಿವಾರಣೆ ಆಗಬೇಕು ಅಂತ. ನಿಮ್ಗೇನು ಕಷ್ಟ ಇದೆ ಗಾಯ್ಸ್, ನಿಮ್ಮ ಮನೆಯಲ್ಲಿ ಏನು ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ ಎಲ್ಲನೂ ಕೂಡ ಕೇಳ್ಕೊಳ್ಳಿ ದೇವ್ರ ಹತ್ರ, ಆಯಿತಾ? ಭಕ್ತಿಯಿಂದ ಕೇಳ್ಕೊಳ್ಳಿ, ನಿಜವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಮೇನಾಗಿ ನಾನು ಹೇಳೋದು, ಒಂದು ನಂಬಿಕೆ ಇಟ್ಟು ಯಾವುದೇ ಒಂದು ರೆಮಿಡಿಗಳನ್ನ ಮಾಡ್ಕೋಬೇಕು ಅಂದ್ರೂ ನೀವು ಒಂದು ನಂಬಿಕೆ ಇಟ್ಟು ರೆಮಿಡಿಗಳನ್ನ ಮಾಡ್ಕೊಳ್ಬೇಕು. ಆಯಿತಾ? ಏನೋ ಬೇಕಾಬಿಟ್ಟು ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ, ಈ ರೀತಿ ಒಂದು ಮನಸ್ಥಿತಿ ಮನೋಭಾವನೆನ ಇಟ್ಕೊಂಡ್ರೆ ಗಾಯ್ಸ್ ಖಂಡಿತವಾಗ್ಲೂ ನೆರವೇರಲ್ಲ ಅದು. ಸರಿನಾ? ಸೊ ಒಂದು ನಂಬಿಕೆ ಇಟ್ಟು ನೀವು ರೆಮಿಡಿಗಳನ್ನ ಮಾಡ್ಕೊಳ್ಬೇಕು. ಸಂಕಲ್ಪನ ಮಾಡ್ಕೊಂಡಾದಮೇಲೆ ನೀವು ಎಲ್ಲರಿಗೂ ಕೂಡ ಮನೆಯಲ್ಲಿ ದೃಷ್ಟಿನ ತೆಗೆದುಬಿಟ್ಟು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ತೊಗೊಂಡೋಗ್ಬಿಟ್ಟು ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಗಿಡದ ಹತ್ರ ಹಾಕ್ಬಿಡಿ. ಓಕೆನಾ? ಇಷ್ಟೇ ಗಾಯ್ಸ್, ಇದನ್ನು ನೀವು ಮಾಡ್ಕೊಳ್ಳಿ. ನೋಡಿ, ಬೇಕಾದರೆ ನೀವು ಮಾಡಿದ ನಾಳೆಯಿಂದನೇ ನಿಮಗೆ ನಿಮ್ಮ ಮನೆಯಲ್ಲಿ ಒಂದು ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಸರಿನಾ? ಮನೆ ಅನ್ನೋದು ಏಳಿಗೆ ಆಗುತ್ತೆ. ಹಣದ ಮೇಲೆ ಆಗಿರುವಂತಹ ಯಾವುದೇ ಒಂದು ಕೆಟ್ಟ ದೃಷ್ಟಿ ಆಗಿದ್ರೂ ಕೂಡ ಅದು ತೊಳ್ಗೋಗುತ್ತೆ. ಓಕೆನಾ? ಯಾವುದೇ ಕೆಟ್ಟ ದೃಷ್ಟಿ ಆಗಿರಲಿ, ಜನಗಳ ದೃಷ್ಟಿ ಆಗಿರಬಹುದು, ನರದೃಷ್ಟಿ ಆಗಿರಬಹುದು, ಕೆಟ್ಟ ಕಣ್ಣು ನೆಗೆಟಿವಿಟಿ ದೃಷ್ಟಿ ಆಗಿರಬಹುದು, ಏನೇ ಒಂದು ದೃಷ್ಟಿ ಇದ್ದರೂ ಕೂಡ ಅದು ಈ ಪದಾರ್ಥ ಇಟ್ಟಿರ್ತೀರಲ್ವ ನೀವು, ಇದೆಲ್ಲನೂ ಕೂಡ ಅದು ಎಳ್ಕೊಂಡಿರುತ್ತೆ. ಆಯಿತಾ? ಹಾಗೆಯೇ ಒಂದು ನೆಗೆಟಿವಿಟಿ ನಿಮ್ಮ ಮನೇಲಿ ಇದ್ದರೂ ಕೂಡ ಇದು ಎಳ್ಕೊಂಡಿರುತ್ತೆ. ಜೊತೆಗೆ ಆರೋಗ್ಯದ ಸಮಸ್ಯೆ ಏನಾದರೂ ನೀವು ಅನುಭವಿಸ್ತಾ ಇದ್ದರೆ ಅದಕ್ಕೂ ಕೂಡ ಒಳ್ಳೆಯದು. ಸರಿನಾ? ಅಂದರೆ ಆರೋಗ್ಯ ಸರಿಯಾಗುತ್ತೆ. ಅದನ್ನು ನಾಳೆ ಇದನ್ನು ಮಾಡಿದ್ದು ನೋಡಿ ನಿಮಗೆ 24 ಗಂಟೆಲೇ ನಿಮಗೆ ಗೊತ್ತಾಗುತ್ತೆ, ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸೊ ನೀವು ವಾರನೂ ಕೂಡ ಈ ಒಂದು ರೆಮಿಡಿನ ಮಾಡ್ಕೊಳ್ಬಹುದು. ಇಲ್ಲ ಅಮಾವಾಸ್ಯೆ ಹುಣ್ಣಿಮೆಲೂ ಕೂಡ ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಸರಿನಾ? ಸೊ ನಾನು ಹೇಳೋದಷ್ಟೇ ಗಾಯ್ಸ್, ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ನಿಜವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ. ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ ನಿಜ, ನಾನು ಈ ರೆಮಿಡಿನ ಮಾಡಿದೆ, ನನಗೂ ಕೂಡ ಸ್ವಲ್ಪ ಸುಧಾರಣೆನ ಕಾಣ್ತಾ ಇದ್ದೀನಿ, ನನ್ನ ಜೀವನದಲ್ಲೂ ಕೂಡ ತುಂಬಾ ಅನುಭವಿಸ್ತಾ ಇದೆ ಕಷ್ಟಗಳನ್ನ, ಅಂದರೆ ಸಾಲದ ಸಮಸ್ಯೆ ಜಾಸ್ತಿಯಾಗಿ ಅನುಭವಿಸ್ತಾ ಇದೆ ಅಂತ ನೀವೇ ಈಗ ನನಗೆ ಓಕೆ ಮೇಡಮ್, ನನಗೆ ಕ್ಲಿಯರ್ ಆಗಿದೆ, ನನ್ನ ಸಾಲದ ಸಮಸ್ಯೆ ಅನ್ನೋದು ನಿವಾರಣೆ ಆಗ್ತಾ ಇದೆ, ಸ್ವಲ್ಪ ಸುಧಾರಿಸ್ತಾ ಇದ್ದೀನಿ ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ನಿಜವಾಗ್ಲೂ ನೋಡ್ಕೊಳ್ಳಿ ಬೇಕಾದರೆ. ಓಕೆನಾ? ನಿಮ್ಮ ಸಾಲನ ಬುಡ ಸಮೇತ ನೀವು ಕಿತ್ತಾಕಬೇಕು. ನಮ್ಮ ಮನೆಯಲ್ಲಿ ನಾವು ಎಲ್ಲರ ಥರನೂ ಬದುಕಬೇಕು, ಚೆನ್ನಾಗಿ ಬದುಕಬೇಕು. ಒಂದು ಆರೋಗ್ಯದ ಸಮಸ್ಯೆ ಏನು ನಮಗೆ ಕಾಡಬಾರ್ದು, ಹಣದ ಸಮಸ್ಯೆನೂ ಕಾಡಬಾರ್ದು ಅಂತಂದರೆ ನೀವು ಈ ಒಂದು ರೆಮಿಡಿನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಓಕೆನಾ? ಓಕೆ ಗಾಯ್ಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಯಾಕೋ ಲೈಕ್ ಕಮ್ಮಿ ಆಗಿದೆ, ದಯವಿಟ್ಟು ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಗಾಯ್ಸ್, ಅಷ್ಟೇ ನಾನು ಕೇಳ್ಕೊಳ್ಳೋದು. ನಾನು ಇನ್ನೇನು ಕೇಳಲ್ಲ. ಲೈಕ್ ಕೊಡೋಕ್ಕೇನು ಕಾಸು ಕೊಡಬೇಕಾ, ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಕಾಸು ಕೊಡಬೇಕಾ? ಇಲ್ಲ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಲೈಕ್ ಮಾಡಿ, ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ, ನಿಮ್ಮ ಕಡೆಯಿಂದ ಏನೋ ಒಂದು ಇನ್ನೊಬ್ರ ಕಷ್ಟಕ್ಕೆ ನೀವು ನೆರವಾದರೆ ದೇವರು ಕೂಡ ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ, ಒಮ್ಮೆ ಅದನ್ನೆಲ್ಲ ನೋಡಿಕೊಂಡು ನೀವು ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ. ಅಂದರೆ ಈ ರೆಮಿಡಿಗಳನ್ನ ಮಾಡ್ಕೊಳ್ತಾ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟು ಒಂದು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.